ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ನಿನ್ನೆ ಸಂಜೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಆರ್ಟಿಕಲ್ 14 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿದೆ. ನಾನು ಮೊದಲನೇದಾಗಿ ಇಡೀ ಮುಸ್ಲಿಂ ಹೆಣ್ಣು ಮಕ್ಕಳ ಪರವಾಗಿ, ಹಿಜಾಬ್ ಹಾಕುವಂತ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಮಗೆ ಶಿಕ್ಷಣದ ಬಾಗಿಲನ್ನ ಮತ್ತೆ ತೆರೆದುಕೊಟ್ಟಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ವಿಶೇಷವಾಗಿ ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಸುಧಾಕರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇದರ ನಡುವೆ ತುಂಬಾ ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಹಿಜಾಬ್ ಮಾತ್ರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹ ಮಿಸ್ಕನ್ಸೆಪ್ಷನ್ ಅನ್ನ ತುಂಬಾ ಜನ ತುಂಬಾ ನೀಟಾಗಿ ಐಟಿ ಸೆಲ್ಗಳು ಬಿತ್ತುವಂತಹ ಕೆಲಸವನ್ನ, ಜನಮಾನಸದಲ್ಲಿ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಏನು ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ, ಅದು ಕೇವಲ ಹಿಜಾಬಿಗೆ ಮಾತ್ರ ಅಲ್ಲ. ಹಿಜಾಬ್, ರುದ್ರಾಕ್ಷಿ, ಜನಿವಾರ, ಟರ್ಬನ್ ಅಂದ್ರೆ ಸಿಕ್ಕರು ಕಟ್ಟುವಂತ ಟರ್ಬನ್ ಏನಿದೆ, ಇವೆಲ್ಲದಕ್ಕೂ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ರೈಟ್ ಟು ಎಜುಕೇಶನ್ ಏನ್ ಹೇಳುತ್ತೆ, ಅದರ ಅಡಿಪಾಯದ ಮೇಲೆ ಸರ್ಕಾರಗಳು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತಹ ಮೂಲ ಆಶಯವನ್ನ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗಬೇಕು, ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆದ್ರೆ ಆಸ್ ಯೂಶುವಲ್ ಕೆಲವೊಂದಷ್ಟು ಜನರಿಗೆ ಜನಿವಾರಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಕಾಣಿಸ್ತಾ ಇಲ್ಲ, ರುದ್ರಾಕ್ಷಿಗೆ ಅವಕಾಶ ಮಾಡಿಕೊಟ್ಟಿರೋದು ಕಾಣಿಸ್ತಾ ಇಲ್ಲ, ಟರ್ಬನ್ಗೆ ಅವಕಾಶ ಮಾಡಿಕೊಟ್ಟಿರೋದು ಕಾಣಿಸ್ತಾ ಇರೋದು ಒನ್ಸ್ ಅಗೈನ್ ಇದೇ 1.5 ಮೀಟರ್ ಬಟ್ಟೆ, ಹಿಜಾಬ್, ಮುಸ್ಲಿಂ ಹೆಣ್ಮಕ್ಳು ಮತ್ತೆ ಅಲ್ಲಿ ಶಿಕ್ಷಿತರಾಗಿ ಇನ್ನೊಂದಷ್ಟು ನಮ್ಗೆ ಸರಿಯಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡಿ ಎಲ್ಲ AS ಗಳಾಗ್ತಾರೋ, KS ಗಳಾಗ್ತಾರೋ, ಡಾಕ್ಟರ್ಗಳಾಗ್ಬಿಡ್ತಾರೋ, ಇಂಜಿನಿಯರ್ಗಳಾಗ್ಬಿಡ್ತಾರೋ ಅನ್ನುವಂತಹ ಹೊಟ್ಟೆ ಉರಿ ಯಾರೆಲ್ಲ ವಿರೋಧಿಸ್ತಾ ಇದ್ದಾರೆ ಈ ಸರ್ಕಾರದ ನಮ್ಮ ನಿರ್ಧಾರವನ್ನ, ಅವರೆಲ್ಲರ ಮುಖದಲ್ಲಿ ಎದ್ದೆದ್ದು ಕಾಣಿಸ್ತಾ ಇದೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ನೀಟ್ ಪರೀಕ್ಷೆಯನ್ನ ಬರೆಯಕ್ ಹೋಗಿದ್ದಂತ ಒಬ್ಬ ವಿದ್ಯಾರ್ಥಿಗೆ ಜನಿವಾರ ತೆಗಿಬೇಕು ಅಂತ ಹೇಳಿದ್ರು. ನನ್ಗೆ ಸೀರಿಯಸ್ಲಿ ಅವತ್ತು ತುಂಬಾ ನೋವುಂಟಾಗಿತ್ತು. ಯಾಕಂದ್ರೆ ಎಲ್ರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ಇದ್ದೇ ಇದೆ. ನಿಮ್ ಜನಿವಾರ ಬೇಕಾದ್ರೂ ಹಾಕ್ಬೋದು, ಲಿಂಗ ಬೇಕಾದ್ರೂ ಕಟ್ಕೋಬಹುದು, ಹಿಜಾಬ್ ಬೇಕಾದ್ರೂ ಹಾಕೊಳ್ಬಹುದು ಅನ್ನುವಂಥದ್ದು. ಆದ್ರೆ ಅವತ್ತು ಖಂಡಿಸಿದವರು, ಅವತ್ತು ಸರ್ಕಾರವನ್ನ ಬೈದವರು, ಅವತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ತೆಗಳಿ ಮಾತಾಡಿದವರು ಇವತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ನಿಮ್ ಹಿಜಾಬ್ಗೆ ಹೆಂಗ್ ಅವಕಾಶ ಮಾಡಿಕೊಟ್ಬಿಟ್ರಿ ಅಂತ ಹೇಳಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ತೆಗಿಳ್ತಾ ಕೂತ್ಕೊಂಡಿರುವಂತಹ ಮೂರ್ಖರನ್ನ ನೋಡಿ ನಗಾಡ್ಬೇಕಾ, ಇಲ್ಲ ಇವರು ಮೂರ್ಖತನಕ್ಕೆ ಅಯ್ಯೋ ಅಂತ ಹೇಳಿ ಒಂದು ಪಾಪ ಅನ್ನುವಂತಹ ವಿಷಯವನ್ನ ಹೇಳಬೇಕಾ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ನಾನಂತೂ ಸದ್ಯಕ್ಕಿದ್ದೀನಿ. ಎನಿಹಾವ್, ಯಾರೆಲ್ಲ ಬರೀ ಹಿಜಾಬ್ ಮಾತ್ರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಬಿಂಬಿಸ್ತಾ ಇದ್ದೀರಾ, ಬಿತ್ತರಿಸ್ತಾ ಇದ್ದೀರಾ, ನೀವುಗಳು ಹಿಜಾಬಿನ ಜೊತೆಗೆ ಜನಿವಾರಕ್ಕೂ, ರುದ್ರಾಕ್ಷಿಗೂ, ಟರ್ಬನ್ಗೂ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡಿ. ಯಾರೆಲ್ಲ ಸುಮ್ಮನೆ ಹಿಜಾಬ್ಗೆ ಅವಕಾಶ ಸಿಕ್ಕಿದೆ ಅನ್ನೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದೀರಲ್ಲ, ನಿಮ್ಗಳಿಗೆ ಐ ವಾಂಟ್ ಟು ಸೇ ಯು ವೆರಿ ಕ್ಲಿಯರ್ಲಿ, ಹಿಜಾಬ್ಗೆ ಅವಕಾಶ ಸಿಕ್ಕಿರುವಂತಹ ಕಾರಣಕ್ಕೆ ಇನ್ನೊಂದಷ್ಟು ಹೆಣ್ಮಕ್ಳಿಗೆ ಶಿಕ್ಷಣದ ಅವಕಾಶ ಸಿಗ್ತಾ ಹೋಗುತ್ತೆ. ನಮ್ಮ ಹೆಣ್ಮಕ್ಳು ಮತ್ತಷ್ಟು ಶಿಕ್ಷಿತರಾಗ್ತಾರೆ. ನಾವು ಓದದೆ ಹೋದ್ರೆ ನಮ್ಮನ್ನ ಗುಜರಿವಾಲಾಗಳು ಅಂತೀರಾ, ಪಂಚರ್ವಾಲಾಗಳು ಅಂತೀರಾ, ರೇಗಿಸ್ತೀರಾ, ಟೀಕಿಸ್ತೀರಾ, ನಮ್ಮನ್ನ ಕಿಂಡಲ್ ಮಾಡ್ತೀರಾ. ಅದೇ ನಾವು ಓದ್ತೀವಿ ಅಂತ ಅಂದ್ರೆ ನಾವು ಹಾಕೊಳ್ಳೋ ಬಟ್ಟೆ ಮೇಲೆ ನಮ್ಮನ್ನ ಜಡ್ಜ್ ಮಾಡ್ತೀರಾ. ಸೊ ಇವತ್ತೇನ್ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ, 2022ರಲ್ಲಿ ನಮ್ಮ ಕಣ್ಣೀರು ಎಷ್ಟು ಹಾಕ್ಸಿದ್ರಿ, ನಮ್ಮ ಕಣ್ಣೀರ ಶಾಪ ನಿಮ್ಮ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ತೊಲಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ಹಿಜಾಬ್ ಹಾಕೊಳ್ಳೋದಕ್ಕೆ ಒಂದು ಅವಕಾಶವನ್ನ, ಒಟ್ಟಾರೆಯಾಗಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಒಂದು ಅವಕಾಶವನ್ನ ಏನು ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ, ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗತ್ತೆ. ಮುಸ್ಲಿಂ ಸಮುದಾಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾವು ತೀರಾ ಹಿಂದೆ ಉಳಿದಿರುವಂತಹ ಸಮುದಾಯ. ನಾವು ಹೆಚ್ಚೆಚ್ಚು ಶಿಕ್ಷಣಕ್ಕೆ ತೆರೆದುಕೊಳ್ಬೇಕು. ನಮಗೆ ಇದ್ದಂತಹ ಅಬ್ಸ್ಟಕಲ್ ಕೂಡ ಪಾರಾಗಿದೆ. ನಾನು ಈ ಮೂಲಕ ವಿನಂತಿಸ್ಕೊಳ್ಳೋದೇನು ಅಂತ ಹೇಳಿದ್ರೆ, ಬರೀ
ಹಿಜಾಬಿಗಷ್ಟೇ ಅಲ್ಲ, ಹಿಜಾಬ್ನ ಮೇಲಿನ ನಿರ್ಬಂಧವನ್ನ ಹೇಗೆ ತೆಗೆದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ರೈಟ್ ಟು ಎಜುಕೇಶನ್ ಅನ್ನು ನಮ್ಮ ಸರ್ಕಾರ ಎತ್ತಿ ಹಿಡಿದಿದೆಯೋ ಅದೇ ತರ ಟು ಬಿ ಮೀಸಲಾತಿಯನ್ನ ತಡೆ ಹಿಡಿದಿರುವಂತಹ ಏನ್ ಬಿಜೆಪಿ ಸರ್ಕಾರ ಇದೆ ಆ ಕೇಸನ್ನ ಕೂಡ ವಾಪಸ್ ಪಡ್ಕೊಳ್ಳುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕು. ಕೌಸ್ಲಾಟ ಬಿಲ್ ಆಗಿರ್ಬೋದು, ಈ ತರದ ಬೇರೆ ಬೇರೆ ವಿಷಯಗಳೇನು ಮುಸ್ಲಿಂ ಸಮುದಾಯದ್ದಿದೆ ಇವುಗಳನ್ನ ಬಗೆಹರಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ನಾನು ಸರ್ಕಾರದ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮೋದಿಯವರು ಬರೀ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾ ಇದ್ರು. ಈಗ ಯಾವ ಸರ್ಕಾರಕ್ಕೆ ನೀವು ಧರ್ಮ ವಿರೋಧಿ ಸರ್ಕಾರ ಅಂತ ಕರಿತಾ ಇದ್ರು ಅದೇ ಸರ್ಕಾರ ಜನಿವಾರ ಹಾಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಯಾವ ಸರ್ಕಾರಕ್ಕೆ ನೀವು ಹಿಂದೂ ವಿರೋಧಿ ಅಂತ ಹೇಳ್ತಾ ಇದ್ರು ಅದೇ ಸರ್ಕಾರ ಇವತ್ತು ರುದ್ರಾಕ್ಷಿ ಹಾಕೊಳ್ಳೋಕ್ಕೂ ಅವಕಾಶ ಮಾಡಿಕೊಟ್ಟಿದೆ. ಸೊ ಹಂಗಾಗಿ ಎಲ್ಲರೂ ಸಂಭ್ರಮಿಸುವಂತಹ ದಿನ ಇವತ್ತು, ಎಲ್ಲ ಜಾತಿ ಜನಾಂಗದವರು ಸಂಭ್ರಮಿಸುವಂತಹ ದಿನ. ನಮ್ಮೆಲ್ಲರ ಧಾರ್ಮಿಕ ಸ್ವಾತಂತ್ರ್ಯವನ್ನ, ಬಾಬಾ ಸಾಹೇಬ್ರ ಆಶಯಗಳನ್ನ, ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿದಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇನ್ನೊಂದಷ್ಟು ದಯವಿಟ್ಟು ಬರ್ನಲ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಮತ್ತಷ್ಟು ಓದ್ತಾರೆ, ಮತ್ತಷ್ಟು ಬೆಳೀತಾರೆ, ಮತ್ತಷ್ಟು ಮೇಲ್ಹಂತಕ್ಕೆ ತಲುಪ್ತಾರೆ. ನೀವು ಚಿವುಟದಷ್ಟು ಚಿಗುರುವ ತಾಕತ್ತು ಈ ಸಮುದಾಯಕ್ಕೆ ಇದೆ. ಈ ಸಮುದಾಯದ, ವಿಶೇಷವಾಗಿ ಈ ಸಮುದಾಯದ ಹೆಣ್ಣು ಮಕ್ಕಳಿಗಿದೆ. ನೀವು ಎಷ್ಟೇ ಹಿಜಾಬ್ ಅನ್ನುವಂಥ ವಿಷಯವನ್ನ ತೆಗೆದುಕೊಂಡು ನಮ್ಮನ್ನು ಚಿವುಟಕ್ಕೆ ಪ್ರಯತ್ನ ಪಟ್ಟರು ಕೂಡ ಉಡುಪಿಯ ಹೆಣ್ಣು ಮಕ್ಕಳು ನಿಮ್ಗೆ ಅರ್ಥನೂ ಆಗಲ್ಲ, ನಿಮ್ ತಲೆ ಮೇಲೆ ಹೋಗುತ್ತೆ ನಿಮ್ ಕಾರ್ಯಕರ್ತರಿಗೆ, ನಿಮ್ಮ ಈ ಕೋಮುವಾದಿ ಶಕ್ತಿಗಳಿಗೆ ಅಂಥ ಇಂಗ್ಲಿಷ್ ಭಾಷೆಯಲ್ಲಿ ಉತ್ತರವನ್ನ ಕೊಟ್ರು. ಅಲ್ಲಿಂದ ಶುರುವಾಗಿದ್ದು ಮುಸ್ಲಿಂ ಹೆಣ್ಮಕ್ಳು ಶಿಕ್ಷಣದಲ್ಲಿ ಮೇಲ್ಸ್ತರಕ್ಕೆ ಏರ್ತಾನೆ ಬಂದಿದ್ದಾರೆ. ಸೊ ನೀವು ಪ್ರತಿ ತುಳಿಯೋಕ್ ಪ್ರಯತ್ನ ಪಡೋದನ್ನೆಲ್ಲ ಮೆಟ್ಟಲಾಗಿ ಏರುವಂತಹ ಒಂದು ಛಾತಿ, ಒಂದು ಎದೆಗಾರಿಕೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಇದೆ. ಇವತ್ತೇನು ಸರ್ಕಾರ ನಮಗೆ ಈ ಅವಕಾಶವನ್ನ ಮಾಡಿಕೊಟ್ಟಿದೆ, ಮತ್ತೊಮ್ಮೆ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ನಮ್ಮ ಹೋರಾಟಕ್ಕೆ ಸಂದ ಜಯದ ಬಗ್ಗೆ ತುಂಬಾ ಹೆಮ್ಮೆ, ಅಭಿಮಾನ, ಗೌರವ ಎಲ್ಲವನ್ನ ಇಟ್ಕೊಳ್ತಾ, ಯಾರೆಲ್ಲ ನಮ್ಮ ಜೊತೆಗೆ ಈ ಹಿಜಾಬ್ನ ಹೋರಾಟದಲ್ಲಿ ಜೊತೆಯಾಗಿದ್ರೋ ಎಲ್ಲ ಸಂಘಟನೆಗಳಿಗೂ, ವಿಶೇಷವಾಗಿ ಉಡುಪಿಯ ವಿದ್ಯಾರ್ಥಿನಿಯರಿಗೆ, ಹಾಗೆ ನಮ್ಮ ಪಕ್ಷದವರಿಗೆ, ನಮ್ಮ ಪಕ್ಷದ ಒಳಗೂ ಇದ್ದು ಕೂಡ ತುಂಬಾ ಜನ ನಮಗೆ ಸಪೋರ್ಟ್ ಅನ್ನ ಮಾಡಿದವರಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ, ನಮ್ಮ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ, ಸುಧಾಕರ್ ಸಾಹೇಬ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.